ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಒಂದೇ ಕಡೆ ಅನೇಕ ರೀತಿಯ ಗಿಡ, ಮರ, ಬಳ್ಳಿಗಳು ಅವು ಸಹ ನಮಗೆ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಆ ಗಿಡ ಮರಕ್ಕಿದೆ. ನೋಡಿ, ಇದು ಬಂದರಿಕೆ ಅಂತಿದು. ಇದರ ಹೂವು, ಈ ಎಲೆ, ಇದು ಸೀಮೆಯನ್ನು ಸಮಾನ. ಇದು ಅಂದರೆ ಎಂತಹ ಮಳೆ ಬರಲಿ ಆದ್ರೂ ಇದನ್ನು ಉರಿಸ್ಬೋದು. ನಾವು ಬೆಂಕಿಗಿಟ್ಟರೆ ಪಟ್ಟ ಅಂತ ಬೆಂಕಿಯನ್ನು ಚೆನ್ನಾಗಿ ಹಚ್ಚಿಕೊಂಡು ಇದು ನಮಗೆ ಅಡುಗೆ ಮಾಡಲಿಕ್ಕೂ ಒಂದು ಅವಕಾಶ ಆಗುತ್ತೆ. ಹೆಣ್ಮಕ್ಳಿಗೆ ನಾನಾ ರೀತಿಯ ತೊಂದರೆಗಳಿಗೂ ಇದು ಒಳ್ಳೆಯದಾಗುತ್ತೆ. ಮತ್ತು ಅಗೆಯುವಂಥ ಮತ್ತು ಇಸ್ತ್ರೆ ಎಲೆ, ಇದು ಪಾರ್ಕಿನ್ಸನ್ನನ್ನು ವಾಸಿ ಮಾಡುತ್ತೆ. ನೋಡು, ಈ ಗಿಡ ಬಂದು ಮೆಕ್ಸಿಕನ್ ಟೀ ಅಂತಾರೆ ಇದನ್ನು. ಇದು ಕಾಡು ತುಳಸಿ. ಇದನ್ನು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಸಾಸಿವೆ ಪುಡಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಸಾಯಂಕಾಲ ಸ್ವಲ್ಪ ಧೂಪವನ್ನು ಕೊಟ್ಟಾಗ ಒಂದು ಸೊಳ್ಳೆ ಒಳಗಡೆ ಬರಲ್ಲ ಸ್ನೇಹಿತರೆ. ಮತ್ತು ತಂಗಡಿ ಅಷ್ಟೇ, ನಾನಾ ರೀತಿಯ ಕಾಯಿಲೆಗಳಿಗಿದು ಒಳ್ಳೆಯದಾಗುತ್ತೆ. BP, ಶುಗರು ಪ್ರತಿಯೊಂದಕ್ಕೂ. ಇದು ದೊಡ್ಡನ್ನೆ ಸೊಪ್ಪು ಅಂತ ಮೊನ್ನೆ ತಿಳಿಸಿದ್ದೀನಿ. ಒಂದೇ ಕಡೆ ಎಷ್ಟು ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಗಿಡ ಸಿಗಿದೆ. ಈ ತುಂಬೆ ಸೊಪ್ಪಂತೂ ಎಷ್ಟು ಒಂದು 60-70 ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ತುಂಬೆ ಸೊಪ್ಪಿಗಿದೆ. ಮತ್ತು ಈ ನೋಡು, ತಂಗಡಿ ಹೂವು. ಈ ಹೂವಿನಿಂದ ಏನಾದರೂ ನಮ್ಮ ಕಿಡ್ನಿಯಲ್ಲಿ ತೊಂದರೆ ಇದ್ದರೆ ಅಥವಾ ಯೂರಿನ್ ಬ್ಲಾಡಲ್ಲಿ ತೊಂದರೆ ಇದ್ದರೆ ಈ ಹೂವಿನ ಕಷಾಯ ಅಥವಾ ಟೀ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಅವೆಲ್ಲ ಮಾಯ ಆಗುತ್ತೆ. ಸ್ನೇಹಿತರೆ, ಒಂದೇ ಕಡೆ ಇಷ್ಟು ಬೆಲೆ ಬಾಳುವಂತಹ, ಅಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಗಿಡ ಮರಗಳು, ಬಳ್ಳಿಗಳು ಸಿಗ್ತವೆ. ನೋಡಿ, ಇದು ಅಷ್ಟೇ ಗಿಡ. ಇದನ್ನು ಇದು ಬಂದು ಬಾಟಲ್ ಬ್ರಷ್ ಅಂತೀವಲ್ಲ, ಅದಕ್ಕೆ ಆ ಜಾತಿಗೆ ಸೇರಿದ್ದಿದ್ದು. ಇದು ಸಹ ಹೇರ್ ಡೈಗೆ ಭಾರಿ ಉಪಯೋಗ ಆಗುತ್ತಿದ್ದು. ಮತ್ತು ವೆರಿಕೋಸ್ ವೀನ್ಗೂ ಸಹ ಉಪಯೋಗ ಆಗುತ್ತಿದ್ದು. ಇದು ನೋಡಿ, ಎಷ್ಟು ಪ್ರಕೃತಿಯಲ್ಲಿ ಎಷ್ಟು ಗಿಡ ಮರಗಳು ನಮಗೆ ಇಟ್ಕುತ್ತೆ ಅಂತ. ಒಂದೇ ಕಡೆ ಇಷ್ಟು ಗಿಡಗಳು ಸಿಗುತ್ತೆ ಅಂದರೆ ಎಲ್ಲ ಈ ರಾಸಾಯನಿಕ ರಹಿತ. ಇದಕ್ಕೆ ಯಾರು ಮದ್ದೊಡಿಯಲ್ಲ. ನೋಡಿ, ಮೊನ್ನೆ ಒಂದು ಎಪಿಸೋಡ್ ಕೊಟ್ಟಿದ್ದೆ, ಜಡೆ ಬಳ್ಳಿ ಅಂತ. ಎಲ್ಲ ಜನಗಳು ಚೆನ್ನಾಗಿ ನೋಡಿದ್ದಾರೆ ಅದನ್ನು. ನೋಡಿ, ಇದು ಇಲಿ ಕಿವಿ ಬಳ್ಳಿ ಅಂತ. ಎಂಥ ಜ್ವರಗಳಿರಲಿ ಅದನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಎಂಥ ಜ್ವರ ಇರಲಿ ವಾಸಿ ಮಾಡ್ತದೆ. ಮತ್ತು ಆಂಟಿ ಆಕ್ಸಿಡೆಂಟಲ್. ಇದು ಏನೇ ಗಾಯಗಳಿದ್ದಾಗ ಆ ಹೊಟ್ಟೆಯಲ್ಲಿರುವಂಥ ಗಾಯಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳಿದೆ. ಅದನ್ನು ನಾವು ಉಪಯೋಗಿಸ್ಬೇಕು. ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಕಾಯಿಲೆ ಕಸಾರಲ್ಲಿ ಬರಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ಅಂತ ಹೋಗಿ ಆ ಟ್ಯಾಬ್ಲೆಟಿಂದ ನಾವು ನಾನಾ ರೀತಿಯ ಕಾಯಿಲೆ ತರಿಸ್ಕೊತಾಯಿದ್ದೀವಿ. ನೋಡಿ, ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳು, ಪ್ರಕೃತಿಯಲ್ಲಿ ಸಿಕ್ಕುವಂಥ ಗಿಡ ಮರ ಬಳ್ಳಿಗಳು ಎಂಥ ಸೋರ್ಸ್ ಇದೆ ನೋಡಿರಿ ಸ್ನೇಹಿತರೆ. ಇಂತಹ ನಮ್ಮ ಪುಣ್ಯಭೂಮಿಯಲ್ಲಿ ಸಿಗುವಂತಹ ಅನೇಕ ಗಿಡ ಮರ ಬಳ್ಳಿಗಳು ಎಲ್ಲ ಔಷಧಿ ಯುಕ್ತ ಗಿಡಗಳು. ಪ್ರತಿಯೊಂದು ಗಿಡದಲ್ಲೂ ಒಂದೊಂದು ಔಷಧಿ ಇದೆ.
ಒಂದೊಂದು ಕಾಯಿಲೆಗೆ ಮದ್ದಾಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ರೀತಿಯಲ್ಲೂ ರೆಡಿಮೇಡ್ಗೆ ಹೋಗ್ತಾಯಿದ್ದೀವಿ. ರೆಡಿಮೇಡ್ಗೆ ಹೋಗಿ ಆ ರೆಡಿಮೇಡಿಂದ ನಾನಾ ರೀತಿಯ ಕಾಯಿಲೆ ತರಿಸ್ಕೊತಾಯಿದ್ದು ನಾವು. ನಾನಾ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾಯಿದ್ದು ನಾವು. ಸ್ನೇಹಿತರೆ, ಪ್ರಕೃತಿ ನೋಡಿ, ಇದಂತೂ ರಾಮಬಾಣ ಸೊಲಾನಮೆ ಸ್ಪೀಸೀಸ್ ಇದ್ದಿದ್ದು. ಇನ್ನು ಕಾಯಿ ತೋರಿಸ್ತೀನಿ. ಕಾಯಿ ಬಿಟ್ಟಿಲ್ಲ ಅನಿಸುತ್ತೆ, ಇದರಲ್ಲಿ ಬಿಟ್ಟಿಲ್ಲ. ಈ ಒಂದು ರಾಮುಲಕ್ಕಾಯಿ ಅಂತಾರೆ, ನಾಟಿ ಬದನೆಕಾಯಿ ಅಂತಾರೆ, ಕಾಡು ಬದನೆಕಾಯಿ ಅಂತಾರೆ. ಇದು ಎಲ್ಲ ಎಲೆ, ಬೇರು, ಆ ಕಾಯಿ ಎಲ್ಲನೂ ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಅದರಲ್ಲಿ ಜಾಸ್ತಿ ಇರ್ತದೆ. ಸ್ನೇಹಿತರೆ, ಪ್ರಕೃತಿನ ಹುಡುಕಿದಷ್ಟು ನಮಗೆ ಎಷ್ಟೋ ಗಿಡ ಮರಗಳು ಲಭ್ಯವಾಗುತ್ತೆ. ಆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಗಿಡ ಮರಗಳನ್ನು ಬಳಸ್ಕೊಂಡು ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ಓಡಿಸ್ಬೋದು ಸ್ನೇಹಿತರೆ. ಅಷ್ಟು ಶಕ್ತಿ ಈ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಗಿಡ ಮರಗಳಲ್ಲಿ ಆಸಕ್ತಿ ಇದೆ. ಸ್ನೇಹಿತರೆ, ಆ ಒಂದು ಸೊಲಾನಮೆ ಗಿಡದಲ್ಲಿ ಆ ಕಾಯಿ ಸಿಗುತ್ತೆ. ಅದನ್ನು ಸಾಂಬಾರು ಮಾಡಬಹುದು. ಅದೇ ಒಂದು ಕಾಯಲ್ಲಿ ಚೆನ್ನಾಗಿ ಒಣಗಿಸಿ, ಅಂದರೆ ಅನ್ನ ಆದಮೇಲೆ ಒಣಗಿಸಿ ಪುಡಿ ಮಾಡಿ, ನಮ್ಮ ಹೊಸಡಲ್ಲಿ ರಕ್ತ ಬರ್ತಾಯಿದ್ರೆ, ಹಲ್ಲುಗಳಲ್ಲಿ ಹುಳ ಇದ್ದರೆ ಅದನ್ನು ಒಂದು ನಿಮಿಷದಲ್ಲಿ ಆ ಹುಳುಗಳನ್ನು ಸಾಯಿಸುವ ಶಕ್ತಿ ಆ ಒಂದು ಕಾಯಿಗಿದೆ ಸ್ನೇಹಿತರೆ. ಅಷ್ಟು ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ನಮಗೆ ಉಪಯೋಗವಾಗುತ್ತೆ. ಆದರೆ ನಾವು ಅದನ್ನು ತಿಳ್ಕೊಂಡು ಬಳಸ್ಕೊಂಡ್ರೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಣ್ಣ. ನಾವು ಅನೇಕ ವರ್ಷಗಳ ಕಾಲ ಬದುಕಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇಲ್ಲಾಂದರೆ ನಾವು ಅರ್ಧ ಆಯಸ್ಸಲ್ಲೇ ನಾವು ನಮ್ಮ ಪ್ರಾಣ ಕಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಬಂದಿರಿಕೆ ಅಂತ ತೋರಿಸಿದ್ರಲ್ಲಿ ನಾನಾ ರೀತಿಯಲ್ಲಿ ಉಪಯೋಗ ಇದು ಸಪ್ರೇಟ್ ಒಂದು ಎಪಿಸೋಡನ್ನು ಮೊದಲು ಕೊಟ್ಟಿದ್ದೀನಿ. ಮತ್ತು ಕೆಲವರು ಕೇಳ್ತಾರೆ, ಮತ್ತು ಈಗೇನು ಅದನ್ನು ಕೊಡಲಿಕ್ಕೆ ಒಂದು ಅವಕಾಶ ಇರ್ತದೆ ಸ್ನೇಹಿತರೆ. ಯಾಕಂದರೆ ಪ್ರಕೃತಿ ಇದು ಮೊನ್ನೆನೇ ಕೊಟ್ಟಿದ್ದೀನಿ ನೋಡಿ, ಎಂಥ ಕಾಡುಗಳಲ್ಲಿ ಬೆಳೀತಾ ಇದೆ ಅಂತಿದು ಬಲ ಅಂತ. ಇದು ಬೇರು, ಕಾಂಡ, ಎಲೆ ಮತ್ತು ಅದರ ಕಾಯಿ ಪ್ರತಿಯೊಂದು ನಮಗೆ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಇಂತಹ ಪ್ರಕೃತಿಯಲ್ಲಿ ಸಿಗುವಂಥ ನೋಡಿ, ಇದು ಬಿ ಪಿಗೂ ಆಗುತ್ತೆ, ಮತ್ತು ಈ ಮೊಲಲು ವ್ಯಾಧಿ ಅಂತಾರಲ್ಲ ಅದಕ್ಕೂ ಆಗುತ್ತೆ. ಇದು ಸೀಮೆಎಣ್ಣೆ ಗಿಡ ಅಂತಾರೆ, ಇದನ್ನು ಸೀಮೆಎಣ್ಣೆ ಗಿಡ ಅಂತಾರೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ, ನಮ್ಮ ಪ್ರಕೃತಿಯಲ್ಲಿ ಸಾವಿರಾರು ಗಟ್ಟಲೆ ಈ ಗಿಡ ಮರಗಳು ಬೆಳೀತವೆ. ಅದನ್ನು ನಾವು ಉಪಯೋಗಿಸ್ಬೇಕು. ಇದು ಜಡೆ ಬಳ್ಳಿ, ಇದು ಜಡೆ ಥರ ಇದೆ ನೋಡಿ, ಜಡೆ ಥರ ಇದೆ, ಜಡೆ ಬಳ್ಳಿದು. ಇದು ಅಷ್ಟೇ ನಮಗೆ ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧಿ ಆಗುತ್ತೆ ಸ್ನೇಹಿತರೆ. ಒಂದು ಫೀಲ್ಡಿಗೆ ಬಂದಾಗ ಎಲ್ಲ ರೀತಿಯ ಗಿಡ ಮರಗಳು ಅಲ್ಲೇ ಸಿಗುತ್ತೆ ಅಂದರೆ ನಮಗೂ ಸಂತೋಷ. ತೋರಿಸ್ಲಿಕ್ಕೂ ಒಂದು ನೋಡಿ, ಇಲ್ಲಿದೆ ಸೊಲಾನಮೆ ಅಂತಿಲ್ಲಲ್ಲ ಹೂವು. ನೋಡಿ, ಸೇಮ್ ಬದನೆಕಾಯಿ ಹೂವು ಇದ್ದಂಗೆ ಇದೆ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಯಿ ಸಿಕ್ಕಿದ್ದು ನೋಡಿ, ಮುಳ್ಳು ತೋರಿಸ್ತಿಂದ ನೋಡಿ ಸ್ನೇಹಿತರೆ, ಇದು ಕಾಯಿ ಇದು. ನೋಡಿ, ಸೇಮ್ ಬದನೆಕಾಯಿ,
ಸೇಮ್ ಬದನೆಕಾಯಿ. ಇದನ್ನು ನಾವು ತೆಗೆದುಕೊಂಡು ಹೋಗಿ ಕ್ಲೀನ್ ಮಾಡಿ ಪಲ್ಯ ಮಾಡ್ಕೋಬೋದು, ಬೇಳೆ ಇವೆಲ್ಲ ಹಾಕಿ ಸಾರು ಸಹ ಮಾಡ್ಬೋದು. ಇದೇನು ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಬೂಸ್ಟನ್ನು ಕೊಡುತ್ತಿದ್ದು. ಅನೇಕ ಕಾಯಿಲೆಗಳು ತರಿಸಲ್ಲ ಇದು, ಅಷ್ಟು ಶಕ್ತಿ ಇದಕ್ಕಿದೆ. ಮತ್ತು ಈ ಎಲೆನೂ ಅಷ್ಟೇ, ಸಮೂಲ ಎಲ್ಲನೂ ಒಂದು ಕಷಾಯ ಮಾಡ್ಕೊತ ಕುಡ್ತಾ ಬಂದರೆ ನಮ್ಮ ದೇಹ, ನಮ್ಮ ಒಂದು ಕರಳಲ್ಲಿ ಏನಾದರೂ ಕಾಯಿಲೆಗಿದ್ದರೆ ಅದು ತೆಗೆಯುವ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ಈ ಕಾಯಿ ಅಂತಿಂಥದ್ದೆಲ್ಲ ಬಹಳ ಭಾರಿ ಮುಖ್ಯವಾದದ್ದು ಈ ಕಾಯಿ. ಅರಣ್ಯ ಕಡೆ ಬರಬೇಕು, ಯಾಕಂದರೆ ಅರಣ್ಯ ಒಡೆದು ಮನೆಗಳು ಕಟ್ಟಿ ಅದು ಇವೆಲ್ಲ ನಶಿಸಿ ಹೋಗ್ತಾಯಿದೆ. ಇಂಥವೆಲ್ಲ ಮತ್ತೆ ನಾವು ಪುನರಾರಂಭಿಸಬೇಕಂದ್ರೆ ನಾವೇ ಸ್ವಂತ ಬೀಜ ತೆಗೆದುಕೊಂಡು ಹೋಗಿ ಅದನ್ನು ನೋಡಿ, ಇದು ಈ ಗಿಡ ನೋಡಿ, ಬಹಳ ಮುಖ್ಯ. ಹಾವು ಏನಾದ್ರು ಕಚ್ಚಿದಾಗ ತಕ್ಷಣ ಈ ಒಂದು ಸೊಪ್ಪನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಆ ಗಾಯಕ್ಕೆ ಹಚ್ಚಿದಾಗ ತಕ್ಷಣ ಆ ಒಂದು ವಿಷವನ್ನು ತೆಗೆಯುವ ಶಕ್ತಿ ಇದಕ್ಕಿದೆ. ಒಂದೆರಡಲ್ಲ, ನಮ್ಮ ಪ್ರಕೃತಿಯಲ್ಲಿ ಅನೇಕ ರೀತಿಯ ಗಿಡ ಮರಗಳು ಇದೆ ಸ್ನೇಹಿತರೆ. ಅದನ್ನು ನಾವು ತಿಳ್ಕೋಬೇಕು, ಉಪಯೋಗಿಸ್ಕೋಬೇಕು. ಆಗ ನಮಗೆ ಎಷ್ಟು ಲಾಭವಾಗುತ್ತೆ. ಸ್ನೇಹಿತರೆ, ಇವೆಲ್ಲ ಪ್ರಕೃತಿ. ನಾವು ಏನೇ ಆಗಲಿ ಪ್ರಕೃತಿ ಮೊರೆ ಹೋಗಬೇಕು. ಪ್ರಕೃತಿ ಮೊರೆ ಹೋದರೆ ಎಲ್ಲನೂ ಲಭ್ಯ. ನಾವು ನಮ್ಮ ಪ್ರಕೃತಿನ ಬಿಟ್ಟು ಎಲ್ಲ ರಾಸಾಯನಿಕ ಮೊರೆ ಹೋದರೆ ಎಲ್ಲನೂ ನಾವು ಕಳ್ಕೊಳ್ಬೇಕಾಗುತ್ತೆ. ಎಲ್ಲ ನಮಗೆ ಏನೂ ಸಿಗಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಕಾಯಿಲೆ ರಹಿತವಾಗಿ ಸಾಯಬೇಕು. ಯಾವ ಕಾಯಿಲೆಯನ್ನು ಇರಬಾರ್ದು. ಕಾಯಿಲೆ ರಹಿತವಾಗಿ ಸಾಯಬೇಕು. ಅಂತಹ ನೋಡಿ, ನೇಲ ಆಮ್ಲ, ಕಿರುನಲ್ಲಿ ಎಲ್ಲನೂ ಒಂದೇ ಕಡೆ ಇಷ್ಟು ಮೆಡಿಸಿನಲ್ ಪ್ಲ್ಯಾಂಟ್ ಇರುವಂತಹ ಜಾಗ ಇದು. ಇದನ್ನು ನಾವು ಬಳಸ್ಕೋಬೇಕು ಸ್ನೇಹಿತರೆ. ಇದನ್ನು ಬಳಸ್ಕೊಂಡ್ರೆ ನಮಗೆ ಯಾವ ಕಾಯಿಲೆಗಳು ಬರಲ್ಲ. ನಮಸ್ಕಾರ. ಕೆಲವೊಂದು ಗಿಡಗಳನ್ನು ಪರಿಚಯ ಮಾಡಿಕೊಟ್ಟಿದ್ವಿ. ಮುಂದಿನ ಎಪಿಸೋಡಲ್ಲಿ ಒಂದೊಂದು ಗಿಡ ಒಂದೊಂದು ಕಾಯಿಲೆಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.